ಹೇಳಿ. ನನ್ನ ಹೆಸರು ಇಂದಿರಾ. ಸುಗ್ಗಿ ಏನಕ್ಕೆ ಮಾಡ್ತೀವಿ ಅಂದರೆ ನಾವು ನಮ್ಮ ಕಾಲೇಜಲ್ಲಿ ಪ್ರತಿ ವರ್ಷ ಈ ಹಬ್ಬನ ಆಚರಣೆ ಮಾಡ್ತೀವಿ. ಅದು ಹಾಗೆ ನಮ್ಮ ಸೀನಿಯರ್ಸ್ ನಮಗೆ ಈ ಹಬ್ಬನ ಯಾವ ಥರ ಆಚರಣೆ ಮಾಡಬೇಕು ಅಂತ ನಮಗೆ ಕಲಿಸ್ಕೊಟ್ಟು ಹೋಗಿದ್ದಾರೆ. ಅದೇ ರೀತಿ ನಾವು ನಮ್ಮ ಜೂನಿಯರ್ಸಿಗೆ ಹೇಗೆ ಮಾಡಬೇಕು ಈ ಹಬ್ಬನ ಅಂತ ನಾವು ಅವರಿಗೆ ಎಲ್ಲ ತಿಳಿಸಿ, ಅದಾದಮೇಲೆ ಈ ಹಬ್ಬಕ್ಕೆ ಏನೇನು ಬೇಕು, ಇದರಿಂದ ಏನು ಯೂಸ್ ಆಗತ್ತೆ ನಮಗೆ, ಅದನ್ನು ಅವರಿಗೆ ತಿಳಿಸ್ತೀವಿ. ಹಾಗೆ ಕಾಲೇಜಿನಲ್ಲಿ ಕೂಡ ನಾವು ಹಳ್ಳಿ ವಾತಾವರಣ ನಾವು ಸೃಷ್ಟಿ ಮಾಡ್ತೀವಿ. ಇದನ್ನು 3 ದಿನದಿಂದನೇ ನಾವು ರೆಡಿ ಮಾಡ್ಕೋತಿದ್ದೀವಿ. ಹಿಂದಿನ ದಿನ ನಾವು ರಂಗೋಲಿ ಎಲ್ಲ ಬಿಡಿಸಿ ಅದೆಲ್ಲ ಮಾಡಿ ರಾಶಿನ ರೆಡಿ ಮಾಡಿ, ಇವತ್ತು ಬೆಳಗ್ಗೆ ಬಂದಾಗ ಜಾತಾ ಹೋಗಿ ಅಲ್ಲೆಲ್ಲ ದೇವಿ ಪೂಜೆ ಮಾಡಿ, ಅದಾದ್ಮೇಲೆ ಗೆಸ್ಟ್ಗಳೆಲ್ಲ ಬಂದಾಗ ರಾಶಿ ಪೂಜೆಯನ್ನ ಮಾಡಿಬಿಟ್ಟು ನಾವು ಗೆಸ್ಟನ್ನು ವೆಲ್ಕಮ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಎಲ್ರಿಗೂ ವಿಶ್ ಮಾಡಿದ್ವಿ ಸುಗ್ಗಿ ಹಬ್ಬದ್ದು. ಇದನ್ನ ಏನಕ್ಕೆ ಮಾಡ್ತೀವಿ ಅಂದ್ರೆ ನಾವು ಹಳ್ಳಿ ಸಂಸ್ಕೃತಿನ ಮರಿಬಾರ್ದು, ಅದನ್ನ ಯಾವ ಥರ ನಾವು ಬೆಳೆಸ್ಕೊಂಡು ಹೋಗ್ಬೇಕು ಮತ್ತೆ ಉಳಿಸ್ಕೊಂಡು ಹೋಗ್ಬೇಕು, ಅದನ್ನ ಪ್ರತಿಯೊಂದನ್ನ ನಾವು ಈ ಸುಗ್ಗಿಯಿಂದ ನಾವು ಕಲಿತಾ ಹೋಗ್ತೀವಿ ಅಂತ ಹೇಳ್ಬೋದು. ನನ್ನ ಹೆಸರು ಇಂದಿರಾ. ರೆಡಿ ಹೇಳ್ಬೋದಾ? ಮೊದಲನೇದಾಗಿ ಎಲ್ಲರಿಗೂ ಸುಗ್ಗಿ ಸಂಭ್ರಮ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಕುವೆಂಪು ಶತಮಾನೋತ್ಸವ ಮಹಾವಿದ್ಯಾಲಯ ಇವತ್ತಿನ ದಿನ ಈ ಕಾಲೇಜಿನಲ್ಲಿ ನಾವೆಲ್ಲ ಸುಗ್ಗಿ ಸಂಭ್ರಮ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಸುಗ್ಗಿ ಸಂಭ್ರಮ ಅಂತ ಅಂದರೆ ಹೆಸರಲ್ಲೇ ಹೇಳಿರ್ತಕ್ಕಂಥ ಇದೆ. ಸುಗ್ಗಿ ಅಂದ ತಕ್ಷಣ ಹಳ್ಳಿ ಪ್ರದೇಶ, ಹಳ್ಳಿ ವಾತಾವರಣ ನೆನಪಾಗುತ್ತೆ ನಮಗೆ. ನಮ್ಮ ಪೂರ್ವಿಕರು ಸಹ ಹಬ್ಬನ ಆಚರಣೆ ಮಾಡ್ಕೊತ ಬರ್ತಾ ಇರ್ತೀವಿ. ಸೊ ಅದನ್ನು ಯಾವ ಕಾರಣಕ್ಕೂ ಮರಿಬಾರ್ದು ಅಂತ ಸಿಟಿಲಿ ಓದ್ತಾ ಇರ್ತಾರೆ, ಸಿಟಿ ಜನಗೆ ಅಷ್ಟಾಗಿ ಗೊತ್ತಾಗಿರಲ್ಲ. ಅದನ್ನೆಲ್ಲ ನಾವು ತಲೆಮಾರಿಂದ ತಲೆಮಾರಿಗೆ ತಗೊಂಡು ಹೋಗಬೇಕು, ನಮ್ಮ ಮುಂದಿನ ಜನರೇಷನ್ಗೆ ಗೊತ್ತಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಕಾಲೇಜಿನಲ್ಲಿ ಸುಗ್ಗಿ ಸಂಭ್ರಮ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಾವು ಈ ಹಬ್ಬನ ಆಚರಣೆ ಮಾಡೋದು ನಮ್ಮ ಮನೆ ಹಬ್ಬ ಅಂತ ಅಂದ್ಕೊಂಡು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಭಾಗವಹಿಸ್ಬಿಟ್ಟು 2 ದಿನ ಹಿಂದೆನೇ ರಂಗೋಲಿ ಹಾಕೋದ್ರಿಂದ ಆಗಿರ್ಬೋದು, ರಾಶಿನ ಜೋಡಿಸೋದ್ರಿಂದ ಆಗಿರ್ಬೋದು, ಸಿರಿಧಾನ್ಯನ ತಂದು ಕೂರಿಸೋದ್ರಿಂದ ಆಗಿರ್ಬೋದು, ಅಮ್ಮನ ಪೂಜಿಸೋದ್ರಿಂದ ಆಗಿರ್ಬೋದು, ಪ್ರತಿಯೊಂದು ಹಬ್ಬನ ಕೂಡ ನಾವು ಆಚರಣೆ ಮಾಡ್ತಾ ಇರ್ತೀವಿ. ಅದೇ ರೀತಿ ನಾವು ಬೆಳಗ್ಗೆ ಬಂದ್ಬಿಟ್ಟು ಜಾತಾ ಮುಗಿಸ್ಕೊಂಡ್ಬಂದು ಗೆಸ್ಟ್ಗಳು ಬಂದು ಪೂಜೆ ಮುಗಿಸ್ಕೊಂಡು ಅವ್ರಿಗೆ ವೆಲ್ಕಮ್ ಮಾಡಿ ಅವರಿಗೆ ಸಂಕ್ರಾಂತಿ ಕಾಳನ್ನ ಹಂಚೋದ್ರ ಮೂಲಕ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಇದನ್ನ ಆಚರಣೆ ಮಾಡೋದ್ರಿಂದ ಎಲ್ರಿಗೂ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಕಾಲೇಜು ಪ್ರತಿ ವರ್ಷ ಕೂಡ ಈ ಹಬ್ಬನ ಆಚರಣೆ ಮಾಡ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದನಾಕೆ, ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ, ಕುವೆಂಪು ಶತಮಾನೋತ್ಸವ ಶಿಕ್ಷಣ ಮಹಾವಿದ್ಯಾಲಯ ಶಿವಮೊಗ್ಗ. ನಮ್ಮ ಶತಮಾನೋತ್ಸವ ಕಾಲೇಜಿನಲ್ಲಿ ಒಂದು ಪಾರಂಪರಿಕವಾಗಿ ನಡೆದು ಬಂದಂತ ಒಂದು ಸಮಾರಂಭ ಅಂತ ಅಂದ್ರೆ ಅದು ಸುಗ್ಗಿ ಸಂಭ್ರಮ. ಇದನ್ನ ಏನಕ್ಕಪ್ಪ ನಾವು ಆಚರಣೆ ಮಾಡ್ತೀವಿ ಅಂತ ಅಂದ್ರೆ, ಹಳ್ಳಿ ಪ್ರದೇಶಗಳಲ್ಲಿ ಈ ಚಳಿಗಾಲದ ಕೊನೆಯ ಸಮಯದಲ್ಲಿ ಬೆಳೆಗಳನ್ನೆಲ್ಲ ಕಟಾವು ಮಾಡಿ ಅವರು ಹಬ್ಬವನ್ನ ಆಚರಣೆ ಮಾಡ್ತಾರೆ, ಸುಗ್ಗಿ ಹಬ್ಬ. ಅದೇ ರೀತಿ ಸಿಟಿಗಳಲ್ಲಿ ಇದನ್ನ ಮಾಡ್ಲಿಕ್ಕಾಗಲ್ಲ. ಆ ವಾತಾವರಣವನ್ನ ಕಾಲೇಜಿನಲ್ಲಿ ಸೃಷ್ಟಿಸಿ ರಾಶಿ ಹಾಕೋದ್ರ ಮೂಲಕ ಆಗಿರ್ಬೋದು, ಆ ಉಡುಪುಗಳನ್ನ ಧರಿಸೋದಾಗಿರ್ಬೋದು, ಆಮೇಲೆ ಜಾತ ಹೋಗೋದು, ಎತ್ತಿನ ಗಾಡಿ ಮೆರವಣಿಗೆ, ಇದೇ ರೀತಿ ಸಿರಿಧಾನ್ಯಗಳಿಂದ ರಂಗೋಲಿ ಹಾಕೋದು, ಈ ರೀತಿ ವಾತಾವರಣವನ್ನು ಸೃಷ್ಟಿ ಮಾಡಿ ಕಾಲೇಜಿನಲ್ಲಿ ಈ ಸಂಭ್ರಮವನ್ನು ಖುಷಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಕಾಲೇಜು ಸ್ಟಾರ್ಟ್ ಆಗಿ 23 ವರ್ಷಗಳಾಗ್ತಾ ಬಂತು. ಈ ಕಾಲೇಜ್ ಸ್ಟಾರ್ಟ್ ಆಗಿ ಕೆಲವು ವರ್ಷಗಳಿಂದ ಈ ಹಬ್ಬವನ್ನ ಪಾರಂಪರಿಕವಾಗಿ ಆಚರಣೆ ಮಾಡ್ತಾ ಬಂದಿದ್ದೀವಿ. ಈ ವರ್ಷನೂ ಸಮೇತ ತುಂಬಾ ಖುಷಿಯಿಂದ ಮಾಡ್ತಾ ಇದ್ದೀವಿ. ಈ ಸಮಾರಂಭದಲ್ಲಿ ಆ ಉಡುಗೆ ತೊಡುಗೆಗಳನ್ನ ಹಾಕೊಂಡು ನೃತ್ಯ ಮಾಡೋದಾಗಿರ್ಬೋದು, ಇವುಗಳನ್ನೆಲ್ಲ ಮಾಡ್ತೀವಿ. ಹಾಗೆ ನಾಟಕಗಳನ್ನ ಇವುಗಳನ್ನೆಲ್ಲ ಮಾಡಿ ತುಂಬಾ ಖುಷಿಯಿಂದ ಇರ್ತೀವಿ. ನಿಮಗೂ ಸಮೇತ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.